ಎಮ್ಮಿ ಬಿಡಬೇಡ. ನಾ ಸಣ್ಣವಿದ್ದಾಗ ಮತ್ತೊಬ್ಬರಲ್ಲಿ ಬಾಯಿಕೆರಿ ಹೊತ್ತು ನಾನು ಸಾಲಿ ಕಲಿಸಿ ನೌಕರಿಗೆ ಹಚ್ಚಿದಿ, ರೊಟ್ಟಿ ಬುದ್ಧಿ ತಂದು ಕೊಟ್ಟು ಬಹಳ ಹೈರಾಣ ಆಗಿದೀಯಪ್ಪ. ಯಪ್ಪ ಈಗ ನಿನ್ನ ವಯಸ್ಸಾಗಿ ಅದನ್ನ ಏನು ಕೆಲಸ ಮಾಡಬೇಡ. ಎಮ್ಮಿ ಬಿಡಬೇಡ, ಎಮ್ಮಿ ಬಿಡಬೇಡ, ದನ ಬಿಡಬೇಡ, ಬಿಡಬೇಡ, ಆಡ ಬಿಡಬೇಡ, ಬಿಡಬೇಡ, ಎಂಡಕಾಸು ಮಾಡಬೇಡ, ಮಾಡಬೇಡ. ಅವ್ವ ನೀನು ಮಂಚದ ಮೇಲೆ ಕುಂಡ್ರತ್ ಹೇಳಿ ಮಂಚದ ಮೇಲೆ ಹಾಕೊಂಡ್ರಿ ನಿಮ್ಮ ಜೀವ ಏನ್ ಬೇಡ್ತದೆ ಬೇಡಿದನೆ ತಂದು ಕೊಡ್ತೀನಿ ಅಂತಾರೆ. ಯಾವ ಮಕ್ಳು ತಾಯಿ ತಂದೆ ಹೇಳ್ತಾ ಅವ್ರ ತಾಯಿ ತಂದೆ ಮಕ್ಕಳು ಇಲ್ಲದ್ರ ನಾಯಿ ಮಕ್ಕಳು ಹೇಳಾರ. ಹೌದು ಅಪೇಕ್ಷ ಹಾಳು ಮಾಡ್ತದ. ಹೆಂಗ 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 ಹಾಳು ಮಾಡ್ತದ? ಈ ಡೊಳ್ಳ ಬಣೆ ಅದ ನೋಡ್ರಿ, ಇದೊಮ್ಮೆ ಗಿರೇಪಿ ಅಪೇಕ್ಷೆ ಮಾಡಿತ್ತು. ಹೌದು, ಬಾಂಬೆಕ್ ಹೋಗ್ಬೇಕಂತ ಹೇಳಿ ಅಪೇಕ್ಷ. ಇವ ಏನ್ ಮಾಡಿದ, ಒಂದ್ ಫೋನ್ ಬತ್ತು ಇವನಿಗೆ. ಫೋನ್ ಬರೋಣ ಅವ ಏನಂದ, ಈಗ ಎಲ್ಲಾ ಕಡೆ 1,25,30,000 ರೂಪಾಯಿ ತೊಲಿ ಬಂಗಾರ ಅದು. ಅವ ಫೋನ್ದಾಗ ಏನಂದ, ನಮ್ಮ ಕಡೆ 50,000ಕ್ಕೆ ಒಂದು ತೊಲಿ ಸಿಗ್ತದಂತ. ಫೋನ್ದಾಗ ಆಸೆಕ್ ಬಿದ್ದಿಗೆ ರೇಕಿದು ಅಪೇಕ್ಷ ಕೆಟ್ಟ ಬಾಳ. ಹೌದು 50,000ಕ್ಕೆ ತೊಲಿ ಸಿಗ್ತದಂದ್ರ 4 ತೊಲಿ ಬೇಕಂದಿವ. 2 ಲಕ್ಷ ಹೋಗಲಕ್ಕ ಅವನು ಏನ್ ಸಿಗ್ತದ. ಅವಾಗ ಅವ ಫೋನ್ ಹಚ್ತಾವ ಏನಂದ, 2 ತೊಲಿದು ಮೊದಲು ಫೋನ್ ಪೇ ಮಾಡೋಂದವ. ಹೌದು 2 ತೊಲಿದು 2,50,000 ಏನು ಫೋನ್ ಪೇ ಮಾಡ್ದ. ಫೋನ್ ಸ್ವಿಚ್ ಆಫ್ ಅದು. ಹೌದು, ಆಸೆ ಮಾಡಿದೇವ. ಅಪೇಕ್ಷೆ ಮಾಡ ಇನ್ನ ಅಳ್ತಾನ ಮಗ ಗಾಡಿಯಾಗ ಹೋಗಕ್ಕ. ಇನ್ನ ಮಾಡ ಇಲ್ಲ ಫೋನ್ ಪೇ ಮಾಡ್ತೇನು. ಅಪೇಕ್ಷೆ ಮಾಡಿ 50,000 ಕಳ್ದಾನ. ಇದು ಅಲ್ಲಿ ಮತ್ತೆ ಬೇರೆ 50,000 ಬೇರೆ ಕಳ್ದಾನ. ಅವ ಹೋಗಲ್ಲ ಕಳಾವ್ ತೆಗಿಬೇಡ. ಇವ ಆಕಾಶ ಅದನಲ್ರಿ, ಲಗ್ನ ಆಗಿ 4 ವರ್ಷ ಐತಿ, ಅಪೇಕ್ಷೆ ಮಾಡೇ ಮಾಡ್ತಾನೆ ಗಿರೇಕಿ. ಹೌದು ಗಣಸ ಮಗ ಹುಡ್ಲಿದ್ದೇಳಿ ಆಗಲ್ಲ. ಅಪೇಕ್ಷೆ ಇದ್ದಂಗ ಆತದ. ನಮ್ಮ ಅಪೇಕ್ಷೆ ಇದ್ದಂಗೆ ಏನೇನು ಆಗೋದಿಲ್ಲ. ಅಪೇಕ್ಷೆ ಜಾರ್ ಮಾಡಿದ್ರೆ ಹೆಂಗ ಆತದನು ಸುಮ್ ಜನರಲ್ ಪೌರಾಣಿಕ ಹೇಳ್ತೀನಿ ಮಗ. ಹೇಳು. ಇದೇ ಎಲ್ಲಮ್ಮ ಜಮದಗ್ನಿ ಮಹರ್ಷಿನ ಲಗ್ನ ಮಾಡ್ಕೊಂಡ್ಲು. ಹೌದು ಲಗ್ನ ಮಾಡ್ಕೊಂಡಾಗ ಸೇವೆಕ್ಕಾಗಿ ಹೂವ ಸೀತಾಳ ತರುವ ಸಲುವಾಗಿ ಹಳಕ್ ಹೋದಳು. ನದಿಗೆ ಹಳ್ಳಕ್ಕರ್ ಹೋಗ್ಯಾಳತ್ತಾನು. ಎಂತಾದ ಮಾಡ್ಕೊಂಡು ಹೋಗ್ಯಾಳಕಿ. ಉಸ್ಕಿನ ಕೊಡ ಹಾವಿನ ಸಿಂಬಿ ತೊಗೊಂಡೋಗಿಳು. ಹೋಗೋರೊಳಗ ನೀರಿನೊಳಗ ಜಲಪ್ರಾಣಿಗಳು ಚೆಲ್ಲಾಟ ಆಡ್ತಿದ್ವು. ಹೌದು. ಅವಾಗ ಸ್ವಲ್ಪ ಒಂದೇ ನಿಮಿಷ ಅಪೇಕ್ಷೆ ಮಾಡಿದ. ಒಂದೇ ನಿಮಿಷ ಇವತ್ತರಂಗ ನಾನು ನನ್ನ ಗಂಡನ ಜೊತೆ ಇದ್ದಂದ್ರ ಒಳ್ಳೇದಾತ ಅಂತೇಳಿ ಬರೇ ಮನಸ್ಸಿನಾಗ ಅಪೇಕ್ಷೆ ಮಾಡಿದಳು. ಅಪೇಕ್ಷೆ ಮಾಡಿದಕ್ಕಾಗಿ ಉಸ್ಕಿನ ಕೊಡ ಒಡೆದು ಹೋಯ್ತು. ಹಾವಿನ ಸಿಂಬಿ ಹರಿದು ಹೋಯ್ತು. ಬರೇ ಒಂದೇ ನಿಮಿಷ ಅಪೇಕ್ಷೆ ಮಾಡಿದಕ್ಕಾಗಿ ಮತ್ ಕಂಡಪಟ್ಟಿ ಅಪೇಕ್ಷೆ ಮಾಡಿಲ್ಲ ಅಂದ್ರ ಇಟ್ಟೊಳಿ ನಾವು ನಂಗೆ ಆತಿತ್ತು ನೋಡಿ ಮದ ನೋಡಿಲಿ. ಹೌದು ಹಂಗ ಅಪೇಕ್ಷೆ ಮಾಡ್ಬೇಡ್ರಿಪ್ಪ ದೇವ್ರ. ಅಪೇಕ್ಷೆ ಮಾಡ್ದಂಗ ಆಗುದಿಲ್ಲ, ಆಗಂಗಿಲ್ಲ. ನಿರಪೇಕ್ಷೆಯಿಂದ ನಡೆದ್ರೆ ಭಗವಂತ ಬಂದು ಯಾವಾಗಲೂ ಕೈ ಹಿಡಿತಾನ, ಕಾಪಾಡ್ತಾನ. ಆಕಾಶ ನೀನು ಬಾಳ ಅಪೇಕ್ಷೆ ಮಾಡ್ತಬೇಡ. ಆ ಮೇಳದಾಗ ಹೋಗ್ತೀನಿ ಈ ಮೇಳದಾಗ ಹೋಗ್ತೀನಿ ಅಂತೇಳಿ ಹೋಗಲ್ಲ. ನಿರಪೇಕ್ಷದಿಂದ ಎಲ್ಲಾ ಮೇಳ ಹೋಗ್ತೀನಿ ಅಂತಾನ ಕುರ್ಸಾಲಿ. ಇರ್ಲಿ. ಹಂಗ ಮಾಡ್ದಂಗ ಅಪೇಕ್ಷೆ ಆಗಂಗಿಲ್ಲ. ಅಪೇಕ್ಷೆ ಮಾಡ್ದಂಗ ಹೆಂಗ ಆಗ್ತದ? ಅಪೇಕ್ಷೆ ಮಾಡ್ದಂಗ ಆಗಂಗಿಲ್ಲ. ಇರ್ಲಿ. ನಮ್ಮಂತ ಹಾಡೋರು ಮಾತಾಡೋರು ಜಗತ್ನಾಗ ಎಷ್ಟೋ ಮಂದಿ ಅದಾರ. ಆದ್ರೂ ಕೂಡ ನಿಮ್ಗೊಂದ್ 2-3 ಮಾತಾ ಚಲೋ ಹೇಳುದನ್ರಿಪ್ಪ. ಹೇಳುದ ಏನಂತ ಕೇಳಿದ್ರ ಒಂದ್ 4 ಮಾತಾ ಜೀವನದೊಳಗ ನೆನಪು ಹಿಡ್ಕೊಳ್ಳುವಂತ ಮಾತಾ. ಹೌದು. ಏನಂತ ಕೇಳಿದ್ರ ಏನ್ರಿಪ್ಪ? ಏನ್ ಅಪೇಕ್ಷೆ ಏನ್ ಮಾಡೋದತ್ತ ಕೇಳಿದ್ರ ಯಾವ್ದು ಅಪೇಕ್ಷೆ ಮಾಡಬೇಡ್ರಿ ನೀವು. ನಿರಪೇಕ್ಷೆ ಇರಬೇಕು. ನಿರಪೇಕ್ಷ ಭಾವನದಿಂದ ಭಗವಂತನ ಸೇವೆ ಮಾಡುದು. ಭಗವಂತ ಕುಡಿದು ಕೊಡ್ತಾನವ, ತಾನೇ ಕೊಡ್ತಾನ. ಮಂತ್ಯಾನ ಬಂದು ನಮಗ್ ಹಿಂಗೇ ಬೇಕು ಇಟ್ಟೇ ಬೇಕಂತ ಅಪೇಕ್ಷೆ ಮಾಡಿದ್ರೆ ನಾವು ಬೇಡದಂಗ ಆಗಂಗಿಲ್ಲದು. ಆಗೋದಿಲ್ಲ, ಯಾರಿಗೆ ಆಗಿಲ್ಲ. ಅದಕ್ಕ ಒಂದ್ 4 ಮಾತು ಹೇಳುದ ನಿಮ್ಗ. ಅದು ವಿಷಯ ಬಾಜುಕೊಳ್ಳಿ. ಯಾಕಂತ ಕೇಳಿದ್ರ ಒಂದೇ ಮಾತು ಏನ್ ಹೇಳುದತ್ತ ಕೇಳಿದ್ರ ಏನ್ ಹೇಳ್ಬೇಕ್ರಿಪ್ಪ? ಹುಟ್ಟಿ ಬಂದ ಬಳಕ ತಾಯಿ ತಂದಿ ಸೇವಾ ಇರು ತನಕ ತಾಯಿ ತಂದೆ ಸೇವಾ ಮಾಡುದು. ಹೊಟ್ಟಿಗೆ ಹಾಕಿ ಜೋಪಾನ ಮಾಡುದು ಮುದುಕ ಮುದುಕಿ. ಹೌದು. ಇದು ಒಂದು ಮಾತ. ಒಂದೇ ಮಾತ.
ಯಾಕ ಹಡದ ತಾಯಿ ತಂದಿನ ಜೋಪಾನ ಮಾಡ್ಬೇಕಂತ ಕೇಳಿದ್ರ ಯಾಕೆ ಜೋಪಾನ ಮಾಡ್ಬೇಕ್ರಿಪ್ಪ? ಈಗ ಕಲಿಯುಗದಾಗ ಹೆಂಗಾಗ್ಯದ ಅಂತ ಕೇಳಿದ್ರ ಹೆಂಗ? ಕಲಿಯುಗದ ಕಾಲದಾಗ ಹೆಂಗಾಗ್ಯದ ಅಂತ ಕೇಳಿದ್ರ ಹೆಂಗ? ತಾಯಿ ತಂದಿನ ಒಯ್ದು ವೃದ್ಧಾಶ್ರಮಕ್ಕೆ ಬಿಡ್ತಾರ, ನಾಯಿ ತಂದು ಮನ್ಯಾಗ ಸಾಕಿ ಅವಕ್ ಬಿಸ್ಕಿಟ್ ತಿನ್ನಿಸ್ತಾರ. ಈಗ ಬಿಸ್ಕಿಟ, ಹಾಲ, ಚಾ ತಿನ್ನಿಸ್ತಾರ, ಈಗ ಪಡಪಾವ್ ತಿನ್ನಿಸ್ತಾರ ನಾಯಿಗೆ. ನಾಯಿಗೆ ಖರೆ ಅವ್ವ ಅಪ್ಪಗ ಒಂದ್ ಹೊತ್ತು ರೊಟ್ಟಿ ಕೊಡ್ಬೇಕಾದ್ರ ಹಂಗಿಲ್ರಿ ಕಾಲೀಗ. ತಾವೇ ವಡಪಾವ್ ತಿಂತಾವ, ಇವ್ರಿಗೆಲ್ಲಿ ಕೊಡ್ತಾರ? ನಾಯಿಗೆ ತಿನ್ನಿಸ್ತಾರ ಖರೆ ಅವ್ವ ಅಪ್ಪಗ ಜೋಪಾನ ಮಾಡುದು ಅಟ್ಟು ವಜ್ಜೆ ಆಗ್ಯದ ಈಗಿನ ಮಕ್ಕಳಿಗೆ. ವಜ್ಜೆ ಆಗ್ಯದ. ಯಾಕೆ ಇರುತ್ತಾನ ತಾಯಿ ತಂದೆ ಸೇವೆ ಮಾಡ್ಬೇಕು ಅನ್ನೋ ಒಂದು ಮಾತು ಹೇಳ್ತೀನಿ ನಿಮಗ. ಯಾಕೆ ಮಾಡ್ಬೇಕ್ರಿಪ್ಪ? ಜಗತ್ತದೊಳಗ ಎಲ್ಲಾರ ಋಣ ತೀರ್ಸಕ್ ಬಂದದ ಖರೆ ಹಡದ ತಾಯಿ ತಂದಿ ಋಣ ಜಗತ್ತೊಳಗೆ ಯಾರು ತೀರ್ಸಿಲ್ಲ. ಹಿಂದೂ ಯಾರು ತೀರ್ಸ, ಮುಂದೂ ಯಾರಿಗೆ ತೀರ್ಸಕ್ ಶಕ್ಕಿಲ್ಲ. ಹಡದ ತಾಯಿ ತಂದಿರಿ ಹೆಣ ಗಜನಾ ತೀರ್ಸ್ಲಾಕ್ ಬರ್ತೇಳಿ ನಾ ಹೇಳ್ತೀನಿ. ಯಾಕೋ ಆಕಾಶ ಗಜನಾಗ ನೀವ್ ಇಬ್ರು ಕೂಡ ತೀರ್ಸವ್ರದ್ರಿ? ಇಬ್ರು ಕೂಡ್ಯಾಕ ನಾವ್ ಒಬ್ಬರಿ ತೀರಿಸ್ತೀನಿ. ಯಾನ್ ಮಾಡಿದ್ರ ತಾಯಿ ತಂದಿ ಋಣ ತೀರ್ತದ. ಯಾನ್ ಮಾಡಿದ್ರ ತಾಯಿ ತಂದಿ ಋಣ ತೀರ್ತದಪ್ಪ ಅಂದ್ರ ಏನಪ್ಪ? ತಾಯಿ ತಂದಿಗೆ ಒಯ್ದು ಕಾಚಿ ತೋರಿಸಿ ತಂದ ಮನ್ಯಾಗ ಇಳಿಸಿದೇವ್ ತಿಳಿ, ತಾಯಿ ತಂದಿ ಋಣ ತೀರ್ಸದಂಗೆ ಆಯ್ತು. ಹಿಂಗ ಮಾಡಿದ್ರೆ ತೀರ್ತತಿ ಗಜನಾಗ. ನಿನ್ನಂತವ ಮತ್ತ ಆಕಾಶನಂತವ ಒಮ್ಮೆ ಅಪೇಕ್ಷೆ ಮಾಡೋತೀವಿ ಗಿರಕೆ ತಾಯಿ ತಂದಿ ಋಣ ತೀರ್ಸ್ಬೇಕಂತೇಳಿ. ಹೌದೌದು. ಒಮ್ಮೆ ಅವುಗಂತಾರ ಯವ ಹಾ ನೆನ ಕಾಶಿಗೆ ಒಯ್ದು ತರ್ತೀನಂದ. ನನ್ನ ಕಾಶಿಗೆ ಹೋಯ್ತಿ ತಮ್ಮ. ಜನ್ಮ ಕೊಟ್ಟ ತಾಯಿಗೆ ಎಷ್ಟು ಖುಷಿಯಾಗಿರ್ಬೇಕ್ರಿ. ಹೌದಾ? ಹೌದ್ ಸಾಯ್ತು ಮುದುಕಿ ಕುದು 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 ನಗಲಾತಿತ್ತು. ನಸಕ್ನಾಗ 4 ಎದ್ದ ಮುದುಕಿ ಸಜ್ಜಿ ರೊಟ್ಟಿ ಹಿಂಡಿ ಹುಳಬಾನ ಕಾರ್ತಿಕಾಯಿ ಶೇಂಗಾದೊಳಗೆ ಚಜ್ಜಕದೊಳಗೆ ಎಲ್ಲ ಮನಗಂಡು ಗಂಟು ಕಟ್ಕೊಂಡು ತಯಾರಾಯ್ತು ಮುದುಕಿ. ಅವಾಗ ಮಗ ಹೇಳ್ತಾನ, ಯವಾ ಎಲ್ಲಾ ರಂಗ ನಿನ ಕಾರ್ ಗಾಡಿಯಾಗ ಒಯ್ಯಂಗಿಲ್ಲ, ಬುಲರ್ದಾಗ ಒಯ್ಯಂಗಿಲ್ಲ, ಮೋಟರ್ ಸೈಕಲ್ ಮ್ಯಾಗ ಒಯ್ಯಂಗಿಲ್ಲ, ಬಸ್ನಾಗ ಒಯ್ಯಂಗಿಲ್ಲ, ಟೆಂಪೋದಾಗ ಒಯ್ಯಂಗಿಲ್ಲ, ಟ್ರಕ್ದಾಗ ಒಯ್ಯಂಗಿಲ್ಲ, ರೈಲ್ವೆದಾಗ ಒಯ್ಯಂಗಿಲ್ಲ. ಇಲ್ಲಿದು ಕೊಂತನ ಬಬಲದು ಊರಾಗ ಹೆಗಲ ಮ್ಯಾಲ ಹೊತ್ತು ಕಾಶಿಗೆ ಒಯ್ದು ತರ್ತೀನಿ ಅಂದ. ನಡ್ಕೋತ ಐತಿ ತಮ್ಮ. ನನಗ ಭಯಂಕರ ಖುಷಿ ಆಯ್ತು ತಾಯಿ. ಮತ್ತಟ್ ನಗಲಾತ್ ಮುದುಕಿ. ತಾಯಿ ಖುಷಿಯಾಗಿ ಅದಕ್ಕ ತಾಯಿಗೆ ಮಗ ಹೆಗಲ ಮ್ಯಾಲ ಹೊತ್ತ ಹೋಲಾಕ್ 3 ತಿಂಗಳು ಬರ್ಲಾಕ್ 3 ತಿಂಗಳ. ಹೌದಾ? ಅಷ್ಟು ದೂರ ಅದ ಕಾಶಿ? 2000 ಕಿಲೋಮೀಟರ್ ಅದತ್ರಿ. ಹೌದು, ಮೊನ್ನೆ ನಾವು 9 ದಿನದಾಗ ಹೋಗಿ ಬಂದಿದ್ದೇವು. ನಿಮ್ಮ ಅವನ್ ಹೊತ್ಕೊಂಡು ಹೋಗಿದ್ದೆ ನಡ್ಕೋತು? ಇಲ್ಲ, ರೈಲ್ವೆ ಅಕ್ಕ. ಏನ್ ಹುಚ್ಚದಿ ಹೊಲೆ, ನಾ ಹೇಳುದು ನಡ್ಕೋತು. ಹೇಳ. ಅವಾಗ ಕಾಶಿಗೆ ಒಯ್ದು ಹಳ್ಳಿ ತಂದು ಪಡಸಾಲಿಗೆ ಮನಿ ಮುಂದೆ ಇಳಿಸದ. ಹೌದು. ಇಳಿಸಿ ಏನಂದ? ಯವಾ ನಿನ್ನ ಋಣ ಮುಟ್ತು ನೋಡಂದ. ತಾಯಿ ಏನತ್ತಾಳ್ರಿಪ್ಪ? ಅವಾಗ ಜನ್ಮ ಕೊಟ್ಟ ತಾಯಿ ಅಂತಾಳ. ಏನತ್ತಾಳ್ರಿಪ್ಪ? ಮಲ್ಲಣ್ಣ ಯಾಕೆವ ಇನ್ನ ನನ್ನ ಋಣ ತೀರಿಲೋ ತಮ್ಮ, ಮುಟ್ಟಿಲ್ಲ. ಅಲ್ಲ, ನಡ್ಕೋತ ಒಯ್ದು ನಡ್ಕೋತ ನಿನಗೆ ಕಾಶಿಗೆ ಹೋಯ್ತಾನ ಮನ್ಯಾಗ ಇಳಿಸಿನು, ಇನ್ನ ನಿನ್ನ ಋಣ ಮುಟ್ಟಿಲ್ಲ ತಾಯಿ. ಹಿಂಗ ಕೇಳಿದಾಗ ತಾಯಿ ಅನ್ನಂದಳು, ಏನ ಮಗು ಮಲ್ಲಣ್ಣ ಯಾಕೆವ ಕಾಶಿಗೆ ಹೋಗಿ ಬರುದ್ರಾಗ ಎಷ್ಟು ಸಲ ನನ್ನ ಇಳಿಸಿದಿ, ಎಷ್ಟು ಸಲ ಹೊತ್ತುಕೊಂಡೆ ಬಾಬಾ? 1000 ಸಲ ಹೊತ್ಕೊಂಡಿನಿ, 1000 ಸಲ ಇಳಿಸೀನಿ, 1000 ಸಲ ಹೊತ್ಕೊಂಡಿನಿ, 1000 ಸಲ ಇಳಿಸೀನಿ. ಇಳಿಸಿನಂದ ಕಾಲಕ್ಕೆ ಅವಾಗ ತಾಯಿ ಏನಂತಾಳ? ಏನತ್ತಾಳ? ತಮ್ಮ ಯಾಕೆವ ಕಾಶಿಗೆ ಹೋಗಿ ಬರುದ್ರಾಗ 1000 ಸಲ ಇಳಿಸಿದಿ, 1000 ಸಲ ಹೊತ್ಕೊಂಡಿದಿ. ಮಗು ನಿನ್ನ ಏನು ಒಮ್ಮಿನ ಹೊಟ್ಟ ಹೊತ್ಕೊಂಡಿ ನೋಡು. 9 ತಿಂಗಳ 9 ದಿವಸ 9 ತಾಸ 9 ನಿಮಿಷ 9 ಸೆಕೆಂಡ್ ಆಗೋ ತನಕ ಒಂಬೆ ಇಳಿಸಿಲೋ ಮಗು ಮಲ್ಲಣ್ಣ. ಹೌದಾ? ಅಚೇನೆಕ್ ಜರ್ 8 ಇಳಿಸಿರ್ ಹೆಂಗ ಆತಿತ್ತು ಹೋಗುಳ್ಳಿ? 8 ಸಾಯ್ತಾವು. ಅವಾಗ ಅಂದತ್ತ, ಇವ ನಿನ್ನ ಋಣ ಮುಟ್ಟಿಸ್ಲಾಕ ಆಗೋದಿಲ್ಲ ತಾಯಿ ಅಂದ. ನೀವ್ ಏನಾರೇ ನೀ ಮುಟ್ಟಿಸ್ತೀನೋ ಎಲ್ಲಾರಿ ಹೆಣ್ತೀವಿ ಅನ್ನತ್ತೀನ ಅಂದ್ರ ಅಲ್ಲಿ ಕೂತವ ಅಲ್ಲ ತಿಳು. ಏನತ್ತ? ಆ ಹೆಣ್ತಿನದ ಏನ್ ಬಾಳ ಜೋಪಾನ ಮಾಡ್ತೀನಿ ಹತ್ತಿರ ಅವ್ರನ್ನೊಂದು ಬಾಬಾ ನಾ ಸ್ವಲ್ಪ ನನ್ನ ಕಡೆ ಬಿಡ್ತೀನಿ ಕೇಳತ್ತೀರ ಅವ್ರು. ಯಾಕ ಬೇಡಪ್ಪ ಹೊಡೆದ್ಗಿಡ್ದಾರ? ಇಲ್ಲ, ನಿಮಗ ಆರ್ತಿ ಮಾಡೋರ ಆರ್ತಿ ಎದರಾಗ ಚಪ್ಪಲ್ಲಾಗಿಟ್ಟು ಬೇಡಪ್ಪ ಯಾರಿಗಡಿ ಆ ಕಡೆ ಕಸ ಯಾಕತಿ ಕೇಳಿದ್ರ ಜಗತ್ತೊಳಗೆ ಎಲ್ಲಾ ಋಣ ತೀರ್ಸಾಕ ಶಕ್ಯದ ಕರೆ ಹಡದ ತಾಯಿ ತಂದಿ ಋಣ ತೀರ್ಸಾಕ ಆಗುದಿಲ್ಲ. ಯಾಕೆ ಹಡದ ತಾಯಿ ತಂದಿನ ಜೋಪಾನ ಮಾಡ್ಬೇಕು? ಯಾಕೆ ಮಾಡ್ಬೇಕು? ನಾವು ಸಣ್ಣವ್ರಿದ್ದಾಗ ನಮ್ಮ ತಾಯಿ ತಂದಿ ಏನ್ ಮಾಡ್ಯಾರಿಪ್ಪ? ಸಣ್ಣವ್ರಿದ್ದಾಗ ತಾಯಿ ಇದ್ದಾಕಿ ಒಂದು ಪ್ಲೇಟ್ದಾಗ ಅನ್ನ ಹಾಕಿ ಮ್ಯಾಗ ಹಾಲು ಹಾಕಿ ಸಕ್ಕರೆ ಹಾಕಿ ತಾಯಿ ಇದ್ದಾಕಿ ಏನ್ ಮೇಳತ್ತಮ್ಮ? ಪಿಂಟಿಯ ಬಬಿಯ ತಿನ್ನು. ನನ್ನ ವಕೀಲ ತಿನ್ನು ತಿತ್ತಿಯೋ ಏನು ನಾಯಿ ಕೊಳ್ಳು ಅಂತೇಳಿ ತಾಯಿ ಇದ್ದಕ್ಕಿ ಬಾಯನ್ ತೆಗೆದು ಬಾಯಾಗ ಹಾಕ್ಯಾಳ. ಅಂಜಿಕೆ ಹಾಕಿ ಕುಣಿಸಾಳ ತಾಯಿ. ತಾಯಿ ಇದ್ದ ಕುಣಿಸಾಳ. ಹೌದು. ಅಪ್ಪ ಎಲ್ಲಾರೇ ಬಿಜಾಪುರ ಬಜಾರ್ ಕಾದ ಹೊಂಟಂದ್ರು ಏನ್ ಮಾಡ್ಯಾನ್ರಿಪ್ಪ? ಸಣ್ಣ
ಮಗ ಬ್ಯಾಸಿಗೆ ಬಿಸಿಲಾಗ ಬೆನ್ನು ಹತ್ತಂದ್ರ ಏ ಕಾಲು ಸುಟ್ಟು ಗುರುಳಿ ಬರ್ತಾವ ಇಲ್ಲೇ ನಿಮ್ಮ ಮಮ್ಮಿ ಅಂತ ತಿಳ್ಕೊಂಡ್ರು ಯಾನ್ ಬೇಡ ತಂದು ಕೊಡ್ತೀನಿ ತಂದು ಕೊಡ್ತೀನಿ ಅಂತ ಹೇಳಿ ತಾಯಿ ತಂದಿ ನಾವು ಬೇಡಿದ್ದನ್ನು ನಾವು ಸಣ್ಣವ್ರಿದ್ದಾಗ ತಂದು ನಮ್ಮ ಅಪೇಕ್ಷೆ ಪೂರ್ಣ ಮಾಡಿಸ್ಯಾರ ಅಂತ ಹೇಳ್ತಾರ ಹಿಂಗ ದೊಡ್ಡವ್ರು ಮಾಡ್ಯಾರ ಹಾ ಖರೆ ನೀವು ನಿರಪೇಕ್ಷೆ ನೀವು ಅಪೇಕ್ಷೆ ಮಾಡ್ಬಾರ್ದು ಅವ್ರ ಅಪೇಕ್ಷೆ ಮಾಡ್ಯಾರ ಅಂತ ಹೇಳಿ ಹೌದು ಯಾಕಂತ ಕೇಳಿದ್ರೆ ನೀವೇನ್ ಮಾಡ್ಬೇಕು ಏನ ನಾವು ಸಣ್ಣವ್ರಿದ್ದಾಗ ಇಟ್ಟೆಲ್ಲ ಜೋಪಾನ ಮಾಡಿ ಅಂದ್ರೆ ನಾವು ತಾಯಿ ತಂದೆ ವಯಸ್ಸಾದ ಬಳಿಕ ಮಕ್ಕಳಿದ್ದವ್ರು ತಾಯಿ ತಂದಿಗೆ ಏನ್ ಹೇಳ್ಬೇಕು ಏನ್ ಹೇಳ್ಬೇಕ್ರಿಪ್ಪ ಇವ ನಾನು ಸಣ್ಣವ್ರಿದ್ದಾಗ ಬಹಳ ಹೈರಾಣ ಆಗಿದೀವ ಮತ್ತೊಬ್ಬರಲ್ಲಿ ಕಸ ಮುಸ್ರಿ ಮಾಡಿ ನಾನು ಸಾಲಿ ಕಲಿಸಿ ನೌಕರಿಗೆ ಹಚ್ಚಿದೀವ ತಾಯಿ ಈಗ ನೀನು ಕೆಲಸ ಮಾಡಬೇಡ ಕಸ ಹೊಡಿಬೇಡ ಮುಸುರಿ ತೊಳಿಬೇಡ ರೊಟ್ಟಿ ಮಾಡಬೇಡ ಒಣಗಿ ಮಾಡಬೇಡ ಮಂಚದ ಮೇಲೆ ಕೊಂಡ್ರು ಅಪ್ಪು ಕೂಡ ಹಂಗೆ ಹೇಳ್ಬೇಕು ಏನ ಯಪ್ಪಾ ಎಮ್ಮಿ ಬಿಡಬೇಡ ನಾ ಸಣ್ಣವಿದ್ದಾಗ ಮತ್ತೊಬ್ಬರಲ್ಲಿ ಬಾಯಿ ಕೆರಿ ಹೊತ್ತು ನಾನು ಸಾಲಿ ಕಲಿಸಿ ನೌಕರಿಗೆ ಹಚ್ಚಿದಿ ರೊಟ್ಟಿ ಬುದ್ಧಿ ತಂದು ಕೊಟ್ಟು ಬಹಳ ಹೈರಾಣ ಆಗಿದೆಯಪ್ಪ ಈಗ ನಿನ್ನ ವಯಸ್ಸಾಗಿ ಅದನ್ನ ಏನು ಕೆಲಸ ಮಾಡಬೇಡ ಎಮ್ಮಿ ಬಿಡಬೇಡ ದನ ಬಿಡಬೇಡ ಆಡ ಬಿಡಬೇಡ ಹೆಂಡಕಾಸು ಮಾಡಬೇಡ ಅವ್ವ ನೀನು ಮಂಚದ ಮೇಲೆ ಕುಂಡ್ರತ್ ಹೇಳಿ ಮಂಚದ ಮೇಲೆ ಕುಂಡ್ರಿ ನಿಮ್ಮ ಜೀವ ಏನ್ ಬೇಡ್ತದೆ ಬೇಡಿದ ತಂದು ಕೊಡ್ತೀನಿ ಅಂತಾರೆ ಯಾವ ಮಕ್ಕಳು ತಾಯಿ ತಂದೆ ಹೇಳ್ತಾ ಅವ್ರ ತಾಯಿ ತಂದೆ ಮಕ್ಕಳು ಇಲ್ಲದ್ರ ನಾಯಿ ಮಕ್ಕಳು ಹೇಳೋರು ಹೌದು ಅದರ ಸಲುವಾಗಿ ತಾಯಿ ತಂದೆ ಸೇವಾ ಮಾಡ್ಬೇಕೇನ್ರಿಪ್ಪ ಅದರ ಸಲುವಾಗಿ ತಾಯಿ ತಂದೆ ಸೇವಾ ಮಾಡುದು ಹೌದು ಇದು ಒಂದೇ ಮಾತ ಎರಡನೇ ಮಾತ ಯಾವುದು ಯಾರಿಗೆ ದಾನವಾಗಿ ಕೊಟ್ರಿ ಅಂದ್ರ ಇನ್ನೊಬ್ರು ಮುಂದೆ ಹೇಳಿ ಹಂಗಿಸ್ಬೇಡ್ರಿ ಹೌದು ಯಾರ್ದಾರೆ ಮನಿ ಮುರಿ ಅವನಿ ಯಾನ್ ಹುಚ್ಚದಿಯೋ ಅಲ್ಲ ಒಂದ್ 4-5 ಲಕ್ಷ ರೂಪಾಯಿ ಒಯ್ದಕ್ಕಿರ ಮುಣಿಸ್ಕೊಂಡ್ರ ಅಂದ್ರ ಮಂದಿ ಮುಂದೆ ಹೇಳಾರ್ದು ಹೆಂಗ ಆಕಾಶ ಇವನಿಗೆ ಕೇಳಲ್ಲ ಇಲ್ಲಿ ಕೊಟ್ಟವನ ಇವನಿಗೆ ಕೇಳಲ್ಲ ಮತ್ತ ಹೆಂಗ ಹೋಗುಳೆ ಹಂಗಲ್ಲ ದಾನವಾಗಿ ಎಟ್ಟೆ ಕೊಡುನಿ ಮಂದಿ ಮುಂದೆ ಹೇಳಾರ ಬಿಟ್ಟಕ್ಕೆ ಕುರ್ಸಲ್ಲ ರೊಕ್ಕ ಮಣಿಗ್ಯಾವ ಅವ ದಾನಕಾಯಿ ಕೊಟ್ಟಿಲ್ಲ ಬಂಗಾರ ಅಪೇಕ್ಷೆ ಮಾಡಿ ಕೊಟ್ಟು ಮುಡಿಸ್ಕೊಂಡ ಹೌದು ಹಂಗ ಮುಣುಗುದೊಂದು ಯಾರು ಏನ್ ಮಾಡವ್ರು ಬಿಡು ದಾನವಾಗಿ ಕೊಟ್ಟಿದ್ದು ದಾನವಾಗಿ ಎಟ್ಟು ಕೊಡುದು ಆಕಾಶ ಎಟ್ಟೆ ಕೊಡ್ರಿ ನೀವು ಅಲ್ಲ ಎಟ್ಟು ಕೊಡುದು ಅಲ್ಲ ದಾನವಾಗಿ ಕೊಡುದು ಎಟ್ಟು 5 ರೂಪಾಯಿ 10 ರೂಪಾಯಿ ಬಾಳ ಆದ್ರೆ 20 ರೂಪಾಯಿ ದಾನ ಕೊಡುದಿರ್ತದ 4-5 ಲಕ್ಷ ಗಟ್ಲೆ ದಾನ ಕೊಡುದಿರ್ತದ ರಗಡ ಮಂದಿ ಕೊಟ್ಟವ್ರ ಅದಾರ ಈ ದೇವ್ರ ಗುಡಿಗೆ 1 ಲಕ್ಷ ಗಟ್ಲೆ ಕೊಟ್ಟವ್ರ ಅದಾರ ಕೊಟ್ಟಿನ ಅಂತ ಹೇಳಿ ಇನ್ನೊಬ್ರು ಮುಂದೆ ಹೇಳ್ಬೇಡ್ರಿ ಮತ್ತ ಅವ್ರ ಹೆಸರು ಬರ್ಲತ್ತದಲ್ಲ ಹೆಂಗ್ ಬರ್ಲತ್ತದ ಈಗ ಹೇಳ್ಬೇಡ್ರಿ ಖರೆ ಯಾರಿಗೆ ದಾನ ಯಾರು ತೊಗೊಂಡವ್ರು ಮಾತ್ರ ಕೊಟ್ಟವ್ರು ಮರಿಬೇಡ್ರಿ ಮುಣಿಸ್ಕೊಂಡ್ ಬಿಡ್ರಿ ಇದು ಎರಡನೇ ಮಾತ ಮೂರನೇ ಮಾತ ಯಾವಾಗ ಈ ಮನುಷ್ಯ ಹುಟ್ಟಿ ಬಂದಾದಂದ್ರ ಸ್ವಾಮಿ ಕಟ್ಟಿ ಬುತ್ತಿಟ್ಟಿದನು ನಿಮ್ಮ ಬೆನ್ನಿಗೆ ಅದನ್ನು ಇದು ಮೂರನೇ ಮಾತ ಹೌದು ಕಟ್ಟಿಟ್ಟು ಬುತ್ತಿ ಹೌದು ಬೆನ್ ಪೇಜ್ ಮೇಲೆ ಬರ್ದಿರ್ತದ ಹೆಂಗ ಮನುಷ್ಯ ನೌಕರಿಗೆಂದ ಅಪಾರ್ಟ್ಮೆಂಟ್ ಆಗ್ಯ ನೋಡು ಇಂಥ ದಿನಾನೇ ಒಂದು ರಿಟೈರ್ಮೆಂಟ್ ಅಂತ ಹೇಳಿ ಬೆನ್ ಪೇಜ್ ಮೇಲೆ ಬರೀತ ಎಂದು ಹುಟ್ಟ್ಯ ನೋಡು ಮನುಷ್ಯ ಅವತ್ತೇ ಅವನ ಬೆನ್ನಿಗೆ ಸಾವು ಕಟ್ಟಿ ಬರದ ಕಳಿಯಾನ ಇದು ಮೂರನೇ ಮಾತ 4ನೇ ಮಾತ ಯಾವುದು ಈ ಜಗತ್ತದೊಳಗ ಬಹಳ ದೇವ್ರ ಕಿಚ್ಚು ತುಳಿತಾರ ತುಳಿತಾರಲ್ಲ ಎಲ್ಲಮ್ಮನ ಕಿಚ್ಚು ತುಳಿತಾರ ಇರ್ಬಾದೇವ್ರ ಕಿಚ್ಚು ತುಳಿತಾರ ಎಲ್ಲಮ್ಮನ ಕಿಚ್ಚು ತುಳಿತಾರ ಮೊನ್ನೆ ಹಾಡ್ಕಿ ಹೋಗಿದೇವು ಆಕಾಶ 7 ಮಕ್ಕಳು ತಾಯಿ ಕಿಚ್ಚು ತುಳಿಲತ್ತಿರೋನು 7 ಮಕ್ಕಳ ಕಾಯಿ ಕಿಚ್ಚು ತುಳಿತಾರ ಅಲಾಬದಾಗ ಕಿಚ್ಚು ತುಳಿತಾರ ಪಂಜಿದೇವ್ರ ಕಿಚ್ಚು ತುಳಿತಾರ ಈ ಕಿಚ್ಚು ತುಳುದು ಮತ್ತುದಲ್ಲ ಮತ್ಯಾವ್ದು ಕಿಚ್ಚು ತುಳಿಬೇಕಪ್ಪ ಮನುಷ್ಯನಂತ ಕಿರ್ತಕ್ಕಂತ ಹೊಟ್ಟಿ ಕಿಚ್ಚು ಅನ್ನೋದು ಮೊದಲು ತುಳಿದು ಹಾಕ್ಬೇಕು ಇವು 4 ಮಾತು ನಿಮ್ ಜೀವನದಾಗ ನೆನಪು ಹಿಡಿದುಕೊಂಡು ನಡೆದ್ರಿ ಅಂದ್ರೆ 4 ಮುಕ್ತಿಗಳದಾವ 4 ಮುಕ್ತಿ ಬಂದು ನಿಮ್ಮ ಬಾಕ್ಲಾ ಕಸ ಹೊಡಿತಾವ ಧ್ಯಾನಿ ಕೈ ಎತ್ತಿ ಹೇಳ ನೀ ಮಾತ ಹೌದು ಈ ಒಂದು 4 ಮಾತು ನಿಮ್ಮ ಮನುಷ್ಯನೊಳಗೆ ಇಟ್ಕೊಂಡು ಹೋಗಿರ್ತೇಳಿ ಹೌದು ದಯಮಾಡಿ ತಾಯಿ ತಂದಿನ ಜೋಪಾನ ಮಾಡಿರ್ತೇಳಿ ವಿನಂತಿ ಪೂರ್ವಕವಾಗಿ ನಿಮ್ಮ ಮಗಾಗಿ ಹೇಳ್ತಿರ್ತೀನಿ ಯಾರು ತಾಯಿ ತಂದೆ ಜೋಪಾನ ಮಾಡ್ರಿ ಎಲ್ಲರೂ ಹೆಂಡ್ರಿ ಜೋಪಾನ ಮಾಡ್ರಿ ಯಾಕಂತ ಕೇಳಿದ್ರೆ ನಿನ್ನ ಗೊತ್ತಿಲ್ಲ ಅದು ಯಾರಿಗೆ ಒದಗಿಯಾದ ಕಷ್ಟ ಸುಖ ಅನ್ನೋದು ಅವರಿಗೆ ಗೊತ್ತದು ಅಲ್ಲ ಹೆಂಡ್ರನ್ ಜೋಪಾನ ಮಾಡತ್ ಯಾಕತ್ತಿ ನಿನಗೆ ಗೊತ್ತಿಲ್ಲ ಯಾಕ ತಾಯಿ ತಂದೆ ಸತ್ತಿರಂದ ಯಾರು ಸೇವೆ ಮಾಡೋದು ಪಂಡೋಣ ಏನ್ ಹುಚ್ಚದಿಯೋ ಹೇಳು ಅವರು ತೀರ್ಕೊಂಡು ಹೋಗ್ಯಾರ ಕರೆ ಅವ್ರ ನೆನಪರ್ ತೆಗೆದು ಊಟ ಮಾಡುವ ನಿಧಾನ ನೆನಪು ತೆಗುದಿಲ್ಲ ಕಲ್ಲಿಟ್ಟಿನ ತಂದು ಸಣ್ಣ ಎರಡು ಅದಕ್ಕಾರೆ ಪೂಜೆ ಮಾಡು ಸಾಕು ಸಮಾಧಾನ ಆತದ ಯಾಕಂತ ಕೇಳಿದ್ರೆ ಈ 1 4 ಮಾತು ನೆನಪಿಡ್ಕೊಂಡು ನಡೀತೀರಿ ತಮಗೆಲ್ಲರಿಗೆ ಶರಣಾರ್ಥಿನಿ ಹೇಳಿ ಏನ